ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ WP ಹೋಮ್ 54. ಯಾರೆಲ್ಲ ಬ್ಯೂಟಿಫುಲ್ ಆಗಿ ಲಾವಿಶ್ ಹೋಮ್ ಅಂಡ್ ಅದ್ರ ಜೊತೆನಲ್ಲಿ ಸ್ವಲ್ಪ ರೆಂಟಲ್ ಇನ್ಕಮ್ ಕೂಡ ಬೇಕು ಅಂತ ಪ್ರಾಪರ್ಟಿನ ಹುಡುಕ್ತಿದಿರೋ ಅವ್ರಿಗೋಸ್ಕರ ರೆಂಟಲ್ ವಿತ್ ಡ್ಯೂಪ್ಲೆಕ್ಸ್ ತಂದಿದ್ದೀನಿ. ಓನರ್ ಇರೋದಕ್ಕೆ ಲಾವಿಶ್ ಆಗಿರೋಂತ ಒಂದು ಡ್ಯೂಪ್ಲೆಕ್ಸ್ ಮನೆ. ಸೊ ಓನರ್ ಇತ್ಕೊಂಡು ಜೊತೆನಲ್ಲಿ 30 to 40K ರೆಂಟಲ್ ಇನ್ಕಮ್ ಬರೋ ತರ ಈ ಲಾವಿಶ್ ಮನೆ ನಿಮ್ಗೋಸ್ಕರ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇರ ತುಂಬಾ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಟೆಕ್ಸ್ಚರ್ ಪೈಂಟ್ ಕೊಟ್ಟು ಗ್ರಾನೈಟ್ ಎಲ್ಲ ಯೂಸ್ ಮಾಡಿ ಫಿನಿಶಿಂಗ್ ಕೊಟ್ಟಿರೋಂಥ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಈ ಪ್ರಾಪರ್ಟಿ ಬಂದು 30 into 40 1200 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ರೋಡ್ ವಿಡ್ತ್ ನೋಡ್ತಾ ಇದ್ದೀರಾ 30 feet ಟಾರ್ ರೋಡ್ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಈ ಪ್ರಾಪರ್ಟಿ ಬಂದು ತುಂಬಾ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ಓನರ್ ಇರೋದಕ್ಕೆ ಲಾವಿಶ್ ಹೋಮ್ ಪ್ಲಸ್ ಜೊತೆನಲ್ಲಿ ರೆಂಟಲ್ ಇನ್ಕಮ್ ಬರೋಂಥ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು. ಸೊ ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಇಂದ ಏನೇನು ಬರುತ್ತೆ ಕಂಪ್ಲೀಟ್ ಆಗಿ ಎಲ್ಲ ಒಂದೊಂದೇ ತೋರಿಸ್ಕೊಡ್ತೀನಿ. ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಇದು ಬಂದು ಆಲ್ರೆಡಿ ನೀವು ಗ್ರೌಂಡ್ ಫ್ಲೋರ್ ನ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಲಕ್ಸುರಿಯಾಗಿ ಮಾಡಿರೋಂಥದ್ದಾಗಿರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಪಾರ್ಕಿಂಗ್ ಸ್ಪೇಸ್ ತುಂಬಾ ಹ್ಯೂಜ್ ಫುಲ್ ಆಗಿ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಫ್ಲೋರಿಂಗ್ ಕಂಪ್ಲೀಟ್ ಆಗಿ ನಿಮ್ಗೆ ಲಪೋತ್ರ ಗ್ರಾನೈಟ್ ನ ಹಾಕಿದ್ದಾರೆ. ಸೊ ಈ ಕಡೆ ನೋಡ್ತಾ ಇದ್ರೆ ನಿಮ್ಗೆ ಕಾವೇರಿ ಕನೆಕ್ಷನ್ ಆಪ್ಷನ್ ಇದೆ, ಓನ್ ಬೋರ್ವೆಲ್ ಆಪ್ಷನ್ ಬರುತ್ತೆ, ಕಾವೇರಿನೂ ಆಪ್ಷನ್ ಇದೆ, ಓನ್ ಬೋರ್ವೆಲ್ ಕೂಡ ಆಪ್ಷನ್ ಬರುತ್ತೆ ನಿಮ್ಗೆ. 1000 feet ಡೆಪ್ತ್ ಹೋಗಿದೆ ನಿಮ್ಗೆ ಬೋರ್ವೆಲ್. ಸೊ 14,000 ಲೀಟರ್ ಸಮ್ ಕೆಪಾಸಿಟಿ ಕೂಡ ಬರುತ್ತೆ ನಿಮ್ಗಿದು. ಕಾವೇರಿನೂ ಇದೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ತಾ ಇದ್ದೀರಾ ಗ್ರಾನೈಟ್ ಯೂಸ್ ಮಾಡಿದರೆ, ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದರೆ. ಸುತ್ತಲೂ ನಿಮಗೆ ವಾಲ್ಸ್ ಎಲ್ಲ ನೋಡ್ತಾ ಇದ್ದೀರಾ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ನಿಮಗೆ. ಈ ತರ ಲಕ್ಸುರಿಯಾಗಿ ಯಾರು ಮಾಡಲ್ಲ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಜೊತೆನಲ್ಲಿ 1 BHK ಮನೆ ಕೂಡ ಬರುತ್ತೆ. ಅದು ಕೂಡ ನಿಮಗೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಅದು ಕೂಡ ನಿಮಗೆ ಟೀ ಕುಡ್ ಅಲ್ಲೇ ಹಾಕಿರೋಂಥ ಡೋರ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ. ಲಿವಿಂಗ್ ಏರಿಯಾ ಕೂಡ ಸ್ಪೇಷಿಯಸ್ ಆಗಿ ಬರುತ್ತೆ. ಅಂದರೆ 1 BHK ಮನೆಯಲ್ಲಿ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಬರೋಂಥದ್ದು ತುಂಬ ಕಡಿಮೆ. ಬಟ್ ಆ್ಯಕ್ಚುಲಿ ಜಾಗನ ಕಂಪ್ಲೀಟ್ ಆಗಿ ಅಚ್ಚುಕಟ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಕಡೆ ಬಂದರೆ ನಿಮಗೆ ಕಿಚನ್ ಆಪ್ಷನ್ ಬರುತ್ತೆ. ಕಿಚನಲ್ಲಿ ನೋಡ್ತಾ ಇದ್ರೆ ನಿಮಗೆ ಫ್ರಿಜ್ ಪಾಯಿಂಟ್ಗೂ ಆಪ್ಷನ್ ಸ್ಪೇಸ್ ಬಿಟ್ಟಿದ್ದಾರೆ. ಜೊತೆನಲ್ಲಿ ನಿಮಗೆ ಕೌಂಟ್ರ್ ಟಾಪ್ ಹಾಕಿದ್ದಾರೆ. ಅದು ಬಂದು ಕ್ವಾಡ್ಸ್ ಹಾಕಿದ್ದಾರೆ. ಜೊತೆನಲ್ಲಿ ಕೆಳಗಡೆ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸಸ್ಸು ಬಾಕ್ಸಸ್ಗಳು ಕೂಡ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ ಬಾಕ್ಸಸ್ಗಳು ಕೂಡ ಇದೆ ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ. ಸೊ ಕಿಚನ್ನು ಕೂಡ ಸಪ್ರೇಟಾಗೇ ಇದೆ, ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆನಲ್ಲಿ ಏನಂತಂದರೆ ಪಕ್ಕದಲ್ಲಿ ನಿಮಗೆ ಒಂದು ಬೆಡ್ರೂಮು ಕೂಡ ಆಪ್ಷನ್ ಬರುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಒಂದು ಬೆಡ್ರೂಮ್ ಬರುತ್ತೆ. ಸೊ ಇದು 1 BHK ಮನೆ, 1 ಬೆಡ್ರೂಮ್ ಆಪ್ಷನ್ ಬರುತ್ತೆ. ಆ ಬೆಡ್ರೂಮಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ಆಪ್ಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಆಪ್ಷನ್ ಬರುತ್ತೆ, ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ, ಸ್ಟೋರೇಜ್ ಬಾಕ್ಸಸ್ಗಳು ಬರುತ್ತೆ. ಸೊ ಲಿವಿಂಗ್ ಏರಿಯಾದಲ್ಲೇ TV ಯೂನಿಟ್ ಏನು ಮಾಡಿದರೆ ಅದರ ಪಕ್ಕದಲ್ಲೇ ನಿಮಗೆ ಒಂದು ಪೂಜಾ ರೂಮ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಅದು ವುಡ್ಡಲ್ಲೇ ಮಾಡಿರೋಂಥದ್ದು, ಪ್ಲೇವುಡ್ಡಲ್ಲಿ ಮಾಡಿ ರೆಡಿ ಮಾಡಿರೋಂಥದ್ದು. ಅದು ಬಿಟ್ಟರೆ ನಿಮ್ಗೆ ಈ ಕಡೆ ಬರ್ತೀರಾ ಅಂತಂದರೆ ನಿಮ್ಗೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟು ಕೂಡ ಕೊಟ್ಟಿದ್ದಾರೆ. ಇನ್ಲೆಟ್, ಔಟ್ಲೆಟ್, ಸ್ವಿಚ್ ಬೋರ್ಡು ಎಲ್ಲ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ ಇರುತ್ತೆ. ಇದೊಂದು ನಿಮಗೆ ಕಾಮನ್ ಬಾತ್ರೂಮ್ ಆಪ್ಷನ್ ಬರುತ್ತೆ. ಇದಕ್ಕೆ ಯಾವುದೇ ಥರ ಅಟ್ಯಾಚ್ ಬಾತ್ರೂಮ್ ಬರಲ್ಲ, ಕಾಮನ್ ಬಾತ್ರೂಮ್ ಬರುತ್ತೆ ನಿಮಗೆ. ಸೊ 1 BHK ಮನೆಯಲ್ಲಿ ನಿಮಗೆ ಫ್ರಿಜ್ ಪಾಯಿಂಟು, ಈ ಕಡೆ ವಾಷಿಂಗ್ ಮಿಷಿನ್ ಪಾಯಿಂಟು ಎಲ್ಲ ಒಳಗೆ ಸಿಗಬೇಕು ಅಂತಂದರೆ ತುಂಬ ಕಷ್ಟ. ಬಟ್ ಜಾಗನ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ನಿಮಗೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನ ನಿಮ್ಗೆ ಇಲ್ಲೇ ಮಾಡಿಕೊಟ್ಟಿದ್ದಾರೆ. ಇದರೆಲ್ಲ ಗ್ರಿಲ್ ವರ್ಕ್ ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಕಂಪ್ಲೀಟು. ಸೊ ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರಲ್ಲ ನೀವು ಡೋರ್ ಎಲ್ಲ. ಸೊ ಇಲ್ಲಿ ಸ್ಲೈಡಿಂಗ್ ಡೋರ್ ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಮೋಟ್ರ್ ಫಿಕ್ಸ್ ಮಾಡ್ಕೊಬೋದು. ಮೋಟ್ರ್ ಫಿಕ್ಸ್ ಮಾಡ್ಕೊಂಡ್ರೆ ಜಸ್ಟ್ ಒಂದು ಸೆನ್ಸರ್ ಬಟನ್ ಪ್ರೆಸ್ಸಿಂಗಲ್ಲೇ ನಿಮಗೆ ಡೋರ್ ಓಪನ್ ಆಗೋದು ಇದು ಮಾಡೋದು ಆಗುತ್ತೆ. ಈ ಕಡೆ ಫಸ್ಟ್ ಫ್ಲೋರಿಗೆ ಬಂದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಇಂಡಿಪೆಂಡೆಂಟ್ ಫ್ಲೋರು ನಿಮಗೆ 2 BHK ಹೌಸ್ ಬರುತ್ತೆ. ಇದು ಕೂಡ ರೆಂಟಲ್ ಪರ್ಪಸ್ಸು. ಮುಂದೆಗಡೆ ಕಾರಿಡಾರ್ ನೋಡ್ತಾ ಇರೋ ತುಂಬ ಹ್ಯೂಜ್ ಸ್ಪೇಸ್ ಆಪ್ಷನ್ ಬರುತ್ತೆ ನಿಮ್ಗೆ. ಅಲ್ಲಿ ಟಫಾನ್ ಗ್ಲಾಸು ವಿತ್ SS ರೈಲಿಂಗ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ PVC ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಇದು ಕೂಡ ಟೀ ಕುಡ್ ಡೋರ್ ಆಗಿರುತ್ತೆ. ಲಿವಿಂಗ್ ಏರಿಯಾ ಕೂಡ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ, ತುಂಬ ದೊಡ್ಡದಾಗಿದೆ. ಇದು ಬಂದು ಇಂಡಿಪೆಂಡೆಂಟ್ ಫ್ಲೋರ್. ಇದು ಒಂದೇ ಫ್ಲೋರ್ಗೆ ಒಂದೇ ಮನೆ ಬರುತ್ತೆ, 2 BHK ಮನೆ ಬರುತ್ತೆ. ಇದು ಬಂದು ಸೈಟು 30-40 ಮೆಜರ್ಮೆಂಟ್ ಇರೋದ್ರಿಂದ 30-40ನಲ್ಲಿ ಏನಿದೆ ಒಂದೇ ಫ್ಲೋರ್ಗೆ ಒಂದೇ ಮನೆ 2 BHK ಹೌಸು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಿಮಗೆ ಈ ಕಡೆ ನೋಡ್ತಾ ಇದ್ರೆ ಸೊ ಡೋರಿಂದ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೆ ಎದುರುಗಡೆನೆ ಕಾಣಿಸುತ್ತೆ. ಇದು ಬಂದು ಪೂಜಾ ರೂಮ್ ಆಪ್ಷನ್ ಬರುತ್ತೆ. ಈ ಪೂಜಾ ರೂಮು ಕೂಡ ನಿಮಗೆ ಟೀ ಕುಡ್ಡಲ್ಲಿ ಮಾಡಿದ್ದಾರೆ ಡೋರು.
ಡೋರು ವಾಸ್ಕಲ್ ಎರಡು ಕೂಡ ಟೀಕ್ ವುಡ್ಡಲ್ಲಿ ಬರುತ್ತೆ. ಅದು ಕೂಡ ಸ್ಪೇಷಿಯಸ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ತುಂಬ ಸ್ಪೇಸ್ ಇದೆ, ಸೋಫಾ ಎಲ್ಲ ಹಾಕೊಳ್ಳೋದಕ್ಕೆಲ್ಲ ಎಲ್ ಶೇಪಲ್ಲಿ ಸೋಫಾ ಹಾಕೊಂಡು ಯೂಸ್ ಮಾಡ್ಕೊಬೋದು. ಇದು ಬಂದು ನಿಮಗೆ ಮಾಡ್ಯುಲರ್ ಕಿಚನ್ ನೋಡ್ತಾ ಇದ್ದೀರಾ, ಇಲ್ಲೇ ಹ್ಯೂಜ್ ಸ್ಪೇಸು ನಿಮಗೆ ಡೈನಿಂಗ್ ಸ್ಪೇಸು ಕೂಡ ಮಾಡಿಕೊಟ್ಟಿದ್ದಾರೆ, ಡೈನಿಂಗ್ ಟೇಬಲ್ ಹಾಕೊಳ್ಳೋ ಥರ. ಸೊ ಇದು ಬಂದು ಮಾಡ್ಯುಲರ್ ಕಿಚನ್ ಆಪ್ಷನ್ ಬರುತ್ತೆ. ಕೌಂಟರ್ ಟಾಪ್ ನೋಡ್ತಾ ಇದ್ದೀರಾ, ಕ್ವಾಡ್ಸ್ ಹಾಕಿದ್ದಾರೆ. ಸೊ ಎಲ್ಲ ಕಡೆ ನಿಮಗೆ ಸಾಫ್ಟ್ ಕ್ಲೋಸಸ್ ಆಪ್ಷನ್ ಬರುತ್ತೆ, ನಿಮಗೆ ಬಾಕ್ಸಸ್ಗಳೆಲ್ಲ ಮೇಲ್ಗಡೆನೂ ಕೂಡ ಸ್ಟೋರೇಜ್ ಬಾಕ್ಸಸ್ಗಳ ಆಪ್ಷನ್ ಬರುತ್ತೆ. ನಿಮ್ಗೆ ಇದರಲ್ಲಿ ಚಿಮ್ನಿಗೆ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ, ಮತ್ತು ಅಕ್ವಾಗಾರ್ಡ್ ಪಾಯಿಂಟು ಕೂಡ ಮಾಡಿಕೊಟ್ಟಿದ್ದಾರೆ. ಆ ಕಡೆ ಡೈನಿಂಗ್ ಸ್ಪೇಸು ಪ್ಲಸ್ ನಿಮ್ಗೆ ಅಲ್ಲೂ ಒಂದು ವಾಶ್ ಬೇಷನ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸು ಕೂಡ ಆಪ್ಷನ್ ಇದೆ, ಅದರಲ್ಲಿ ಅಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಾರ್ನರಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಇಲ್ಲಿ ಬಂದು ನಿಮಗೆ ವಾಶ್ ಬೇಷನ್ ಸಿಂಕ್ ಬರೋ ಥರ ಒಂದು ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆಯಲ್ಲಿ ನಿಮಗೆ ಸಪ್ರೇಟಾಗಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಬರುತ್ತೆ. ಸೊ ಯುಟಿಲಿಟಿ ಸ್ಪೇಸು ಕಂಪ್ಲೀಟ್ ಕವರ್ಡ್ ಆಗಿದೆ, ಗ್ರಿಲ್ ಕವರ್ಡ್ ಆಗಿರೋ ಅಂಥದ್ದು ಯುಟಿಲಿಟಿ ಸ್ಪೇಸು ಕೂಡ ಬರುತ್ತೆ. ಡೈನಿಂಗ್ ಸ್ಪೇಸು, ಕಿಚನು ಬರುತ್ತೆ, ಲಿವಿಂಗ್ ಏರಿಯಾನು ಹ್ಯೂಜ್ ಸ್ಪೇಸ್ ಆಪ್ಷನ್ ಬರುತ್ತೆ, ಪೂಜಾ ರೂಮ್ ಸಪ್ರೇಟಾಗಿರುತ್ತೆ. ಸೊ ಈ ಕಡೆ ಎಂಟ್ರಿ ಆದರೆ ನಿಮಗೆ ಇಲ್ಲಿ ಸಪ್ರೇಟಾಗಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಅಂತಲೇ ಒಂದು ಸ್ಪೇಸ್ ಬರುತ್ತೆ, ಅದಕ್ಕೆ ಅಂತಲೇ ಸ್ಪೇಸ್ ಸಪ್ರೇಟಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರದ್ದು ಸ್ಟೋರೇಜ್ ಡಿಟರ್ಜೆಂಟ್ ಅದೆಲ್ಲ ಇಟ್ಕೊಳ್ಳೋದಕ್ಕೆ ನಿಮಗೆ ಸ್ಟೋರೇಜ್ ಸ್ಪೇಸು ಕೂಡ ಒಂದು ಬಾಕ್ಸು ಕೂಡ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಈ ಕಡೆ ರೈಟು ಲೆಫ್ಟು ಎರಡು ಬೆಡ್ರೂಮ್ ಆಪ್ಷನ್ ಬರುತ್ತೆ, ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ಇದು ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಇದು ಮಾಸ್ಟರ್ ಬೆಡ್ರೂಮ್ ಅಂತ ನಾನು ಹೇಳ್ಬೋದು. ಸೊ ಇದು ಕೂಡ ಹ್ಯೂಜ್ ಸ್ಪೇಸ್ ಬರುತ್ತೆ. ಏನಂತಂದರೆ ಒಂದು ಕಾಟ್ ಆಗೋವರೆಗೂ ರೂಮ್ ಸ್ಪೇಸ್ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಸೊ ಒಂದು ಕಾಟ್ ಹಾಕಿ ರಿಮೈನಿಂಗ್ ಸ್ಪೇಸ್ ಎಷ್ಟು ಉಳಿಯುತ್ತೆ ಅನ್ನೋದ್ರ ಮೇಲೆ ರೂಮ್ ಯಾವ ಸೈಜಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡೋದಕ್ಕೆ ವಿಡಿಯೋದಲ್ಲಿ. ಸೊ ಇಲ್ಲೂ ಕೂಡ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಸ್ಟೋರೇಜ್ ಬಾಕ್ಸಸ್ಗಳು ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ, ಅಟ್ಯಾಚ್ ಬಾತ್ರೂಮು ಕೂಡ ಇದೆ. ಎಲ್ಲ ಥರ ಆಪ್ಷನ್ಸು ಕೊಟ್ಟಿದ್ದಾರೆ. ಇದು ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ನಿಮಗೆ. ಕಾಮನ್ ಬಾತ್ರೂಮು ಕೂಡ ನಿಮಗೆ ವಾಲ್ ಮೌಂಟೆಡ್ ಕಮೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ನಿಮಗೆ ಸೆಕೆಂಡ್ ಬೆಡ್ರೂಮ್ ಆಪ್ಷನ್ ಬರುತ್ತೆ. ಸೆಕೆಂಡ್ ಬೆಡ್ರೂಮ್ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಸ್ಟೋರೇಜ್ ಬಾಕ್ಸಸ್ಗಳು ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಆಗಿದೆ, ವೆಂಟಿಲೇಷನ್ಗೆ ವಿಂಡೋಸು ಇದೆ, ಎಲ್ಲ ಥರ ಆಪ್ಷನ್ ಕೊಟ್ಟಿದ್ದಾರೆ. ಈ ಮನೆನ ನೀವು ರೆಂಟ್ ಕೊಡ್ತೀರಾ ಅಂತಂದರೆ ಆರಾಮಾಗಿ ಒಂದು 25,000 ರೆಂಟ್ ಅಂತೂ ಈಸಿಲಿ ಬರುತ್ತೆ. ಸೊ ಇದ್ರ ಮೇಲ್ಗಡೆ ನೀವು ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ 4 BHK ಟ್ರಿಪ್ಲೆಕ್ಸ್ ಡ್ಯೂಪ್ಲೆಕ್ಸ್ ಹೌಸು ಏನು ಓನರ್ಗೋಸ್ಕರ ಮಾಡಿರೋ ಪರ್ಪಸ್ ಏನಿದೆ, ಡ್ಯೂಪ್ಲೆಕ್ಸ್ ಹೌಸು ಲಕ್ಸುರಿಯಾಗಿ ಆ ಮನೆಗೆ ಎಂಟ್ರೆನ್ಸ್ ಆಪ್ಷನ್ ಇಲ್ಲಿಗೆ ಸಿಗುತ್ತೆ. ಸೊ ಓನರ್ ಮನೆಗೋಸ್ಕರನೇ ಲಿಫ್ಟ್ ಆಪ್ಷನ್ ಇರೋದು. ಸೊ ಗ್ರೌಂಡ್ ಫ್ಲೋರಿಂದ ಡೈರೆಕ್ಟಾಗಿ ಓನರ್ ಮನೆಗೆ ಬರೋ ಥರ ಒಂದು ಲಿಫ್ಟ್ ಆಪ್ಷನ್, ಡ್ಯೂಪ್ಲೆಕ್ಸ್ ಮನೆಗೆ ಬರೋ ಥರ ಒಂದು ಲಿಫ್ಟ್ ಆಪ್ಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಲಿಫ್ಟು ಕೂಡ ಹಾಕ್ಕೊಡ್ತಾರೆ. ಇದು ಕೂಡ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಕಂಪ್ಲೀಟು ಟೀಕ್ ವುಡ್ ಆಗಿರುತ್ತೆ ನಿಮಗೆ ಜೊತೆಯಲ್ಲಿ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ, ತುಂಬ ಸ್ಪೇಷಿಯಸ್ ಆಗಿದೆ. ಕಾರ್ನರಲ್ಲಿ ನಿಮಗೆ ಆ ಎಲ್ ಶೇಪಲ್ಲೇ ನಿಮಗೆ ಇದು ಕೂಡ ವಿಂಡೋ ಕೂಡ ಮಾಡಿಕೊಟ್ಟಿದ್ದಾರೆ. ಸೋಫಾನು ಕೂಡ ಇಲ್ಲಿ ನಿಮಗೆ ಎಲ್ ಶೇಪಲ್ಲಿ ಕ್ಲೀನಾಗಿ ಹಾಕೊಬೋದು, ಅಷ್ಟು ಹ್ಯೂಜ್ ಸ್ಪೇಸು ಬರುತ್ತೆ ಲಿವಿಂಗ್ ಏರಿಯಾದಲ್ಲಿ. ಸೊ ಈ ಡ್ಯೂಪ್ಲೆಕ್ಸ್ ಹೌಸ್ ಏನಿದೆ, ಕಂಪ್ಲೀಟ್ ಓನರ್ಗೋಸ್ಕರ ಮಾಡಿರೋಂಥ ಡ್ಯೂಪ್ಲೆಕ್ಸ್ ಹೌಸ್ ಏನಿದೆ, ಇದು ಕಂಪ್ಲೀಟು ಟಾಪ್ವರೆಗೂ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ಸ್ ಹಾಕಿರೋಂಥದ್ದಾಗಿರುತ್ತೆ. ಸೊ ಇವಾಗ ರೆಂಟಲ್ ಮನೆ ನೋಡಿದ್ರಿ ನಿಮಗೆ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು, ಇದು ಬಂದು ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿರೋಂಥದ್ದು. ಇದು ಪೂಜಾ ರೂಮ್ ನೋಡ್ತಾ ಇದ್ದಾರೆ, ಎಷ್ಟು ಲಕ್ಸುರಿಯಾಗಿ ಕಾಣ್ತಾ ಇದೆ ನೋಡಿ ಪೂಜಾ ರೂಮು. ಸೊ ಆರ್ಚು ಕೂಡ ಮಾಡಿದ್ದಾರೆ, ಕಾರ್ವಿಂಗ್ ವರ್ಕ್ ಎಲ್ಲ ಆಗಿರೋಂಥ ಆರ್ಚು ನೋಡ್ತಾ ಇದ್ದಾರೆ. ಕಂಪ್ಲೀಟ್ ಟೆಂಪಲ್ ಕಾನ್ಸೆಪ್ಟಲ್ಲಿ ಮಾಡಿರೋಂಥ ಕಾರ್ವಿಂಗ್ ವರ್ಕು ಇದೆಲ್ಲ. ಸೊ ಡೋರು ಎಲ್ಲ ಕಂಪ್ಲೀಟ್ ಟೀಕ್ ವುಡ್ಡಲ್ಲೇ ಮಾಡಿರೋಂಥದ್ದು. ಇಲ್ಲೂ ಕೂಡ ನಿಮಗೆ ಪೂಜಾ ರೂಮ್ ಒಳಗಡೆ ಏನು ನೋಡ್ತಾ ಇದ್ದೀರಾ ಅದನ್ನು ಆಕ್ಸಿನಸ್ ಮಾರ್ಬಲ್ಸ್ ಅಂತ ಹೇಳ್ತೀವಿ ಅದನ್ನು ನಾವು. ಸೊ ತುಂಬ ಲಕ್ಸುರಿ ಲುಕ್ ಬರೋಂಥ ಪೂಜಾ ರೂಮ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ ನಿಮಗೆ ಮಾಡ್ಯುಲರ್ ಕಿಚನ್, ಲಕ್ಸುರಿಯಾಗಿ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ವಿತ್ ಡೈನಿಂಗ್ ಸ್ಪೇಸು ಕೂಡ ಈ ಕಡೆನೇ ಆಪ್ಷನ್ ಸಿಗುತ್ತೆ ನಿಮಗೆ. ಈ ಕಡೆ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸಸ್ಸು ಮತ್ತು ಅಕ್ರಾಲಿಕ್ ಶೀಟ್ಸು ಯೂಸ್ ಮಾಡಿರೋಂಥದ್ದಾಗಿರುತ್ತೆ ಇದೆಲ್ಲ ಕಂಪ್ಲೀಟಾಗಿ. ಎಲ್ಲ ನೋಡಿ ಕ್ವಾಡ್ಸ್ ಹಾಕಿರೋಂಥದ್ದು, ಕೌಂಟರ್ ಟಾಪು ಲಕ್ಸುರಿಯಾಗಿ ಬಂದು ಟ್ಯಾಂಡಮ್ ಬಾಕ್ಸಸ್ಗಳೆಲ್ಲ ಬರುತ್ತೆ ನಿಮಗೆ. ಎಲ್ಲ ಬಂದು ಸಾಫ್ಟ್ ಕ್ಲೋಸಸ್ಗಳು ಮಾಡಿಕೊಟ್ಟಿರೋ ಅಂಥದ್ದು ಟ್ಯಾಂಡಮ್ ಬಾಕ್ಸಸ್ಗಳೆಲ್ಲ ಎಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸಸ್ಸೇ ಬರುತ್ತೆ ನಿಮಗೆ. ಇಲ್ಲೂ ಕೂಡ ನಿಮಗೆ ಚಿಮ್ನಿಗೆ ಪಾಯಿಂಟ್ ಆಪ್ಷನ್ ಸಿಗುತ್ತೆ, ಅಕ್ವಾಗಾರ್ಡ್ ಪಾಯಿಂಟ್ ಆಪ್ಷನ್ ಸಿಗುತ್ತೆ. ಒಂದು ಸಿಂಕು ಕೂಡ ಆ ಕಡೆ ಮಾಡಿಕೊಟ್ಟಿದ್ದಾರೆ ಸಪ್ರೇಟಾಗಿ ಡೈನಿಂಗ್ ಸ್ಪೇಸ್ ಹತ್ರ. ಸೊ ಈ ಕಡೆ ಡೈನಿಂಗ್ ಸ್ಪೇಸ್ ಹತ್ರ ಏನು ನೋಡ್ತಾ ಇದ್ರೆ ಈ ಕಡೆ ನಿಮ್ಗೊಂದು ಸಿಂಕು ಕೂಡ ಆಪ್ಷನ್ ಮಾಡಿಕೊಟ್ರಂಥದ್ದು ಅಲ್ಲಿ ಬರುತ್ತೆ ನಿಮಗೆ. ಟಾಪಲ್ಲಿ ಒಂದು ವಾಶ್ ಬೇಷನ್. ಇಲ್ಲಿ ಬಂದು ಯುಟಿಲಿಟಿ ಸ್ಪೇಸ್ ಆಪ್ಷನ್ ಬರುತ್ತೆ. ಈ ಯುಟಿಲಿಟಿ ಸ್ಪೇಸ್ಗೆ ಏನು ಡೋರ್ ಕೊಟ್ಟಿದ್ದಾರೆ ಆ ಡೋರು ಕೂಡ ಟೀಕ್ ವುಡ್ಡಲ್ಲೇ ಇರೋಂಥದ್ದು. ಸೊ ಕಂಪ್ಲೀಟ್ ಗ್ರಿಲ್ ವರ್ಕು ಕೂಡ ಆಗಿರೋಂಥದ್ದು. ಇಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ, ವೆಂಟಿಲೇಷನ್ಗೆ ಚೆನ್ನಾಗಿರುತ್ತೆ ಆಪ್ಷನ್ನು.
ಇಲ್ಲಿ ಪ್ರತಿಯೊಂದು ಡೋರ್ಸು ಕೂಡ, ಈವನ್ ಬಾತ್ರೂಮ್ ಡೋರ್ಸು ಕೂಡ ಯೂಸ್ ಮಾಡಿರೋಂಥದ್ದು ಟೀಕ್ ವುಡ್ಡೇನೆ. ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ ಎಲ್ಲ ಪ್ರತಿಯೊಂದು ಕೂಡ. ಸೊ ಇಲ್ಲಿ ಪೂಜಾ ರೂಮ್ ಈ ಕಡೆಯಿಂದ ಒಂದು ಹಿಂದೆಗಡೆ ಹೋದರೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ಈ ಕಡೆ ನೋಡ್ತಾ ಇದ್ರೆ ಇಲ್ಲೂ ಒಂದು ವಾಶ್ ಬೇಸನ್ ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ಸ್ಟೋರೇಜ್ಗೆಲ್ಲ ಒಂದು ಸ್ವಲ್ಪ ಯೂನಿಟ್ ಮಾಡಿಕೊಟ್ಟಿದ್ದಾರೆ, ಸ್ಟೋರೇಜ್ ಯೂನಿಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಕಾಮನ್ ಬಾತ್ರೂಮ್ ಆಪ್ಷನ್ ಬರುತ್ತೆ. ಈ ಕಾಮನ್ ಬಾತ್ರೂಮು ನಿಮಗೆ ಸ್ಪೇಷಿಯಸ್ ಆಗಿ ಬರುತ್ತೆ, ತುಂಬ ದೊಡ್ಡದಾಗೆ ಬರುತ್ತೆ ಆಪ್ಷನ್. ಈ ಕಡೆ ಒಂದು ಬೆಡ್ರೂಮ್ ಆಪ್ಷನ್ ಬರುತ್ತೆ. ಈ ಬೆಡ್ರೂಮ್ಗೂ ನೋಡ್ತಾ ಇರೋ ಡೋರ್ ಬಂದು ಟೀಕ್ ವುಡ್ ಯೂಸ್ ಮಾಡಿರೋದು. ಹ್ಯೂಜ್ ಸ್ಪೇಸಲ್ಲಿ ಬರುತ್ತೆ ಬೆಡ್ರೂಮು. ಈ ಬೆಡ್ರೂಮ್ನ ನೀವು ಆ್ಯಕ್ಚುಲಿ ಪೇರೆಂಟ್ಸ್ ಬೆಡ್ರೂಮ್ ಅಂತ ನಾವು ಯೂಸ್ ಮಾಡ್ಕೊಬೋದು. ಇಲ್ಲೂ ಕೂಡ ಕಾಟ್ ಹಾಕಿದ್ದಾರೆ, ಆಲ್ರೆಡಿ ಟಿ ವಿ ಯೂನಿಟ್ ಹಾಕಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಹಾಕಿದ್ದಾರೆ, ವಾರ್ಡ್ರೋಬ್ ಬರುತ್ತೆ, ಸ್ಟೋರೇಜ್ ಬಾಕ್ಸಸ್ಗಳ ಆಪ್ಷನ್ ಬರುತ್ತೆ, ಎಲ್ಲ ಕಂಪ್ಲೀಟಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ. ವೆಂಟಿಲೇಷನ್ಸ್ಗೆ ನಿಮಗೆ ವಿಂಡೋಸು ಕೂಡ ಕೊಟ್ಟಿದ್ದಾರೆ. ವಿಂಡೋಸು ಎಲ್ಲ ಕಂಪ್ಲೀಟ್ ಟೀಕ್ ವುಡ್ಡಲ್ಲೇ ಮಾಡಿರೋಂಥದ್ದು. ಇದು ಲಕ್ಸುರಿಯಾಗಿ ಮಾಡಿರೋಂಥ ಡ್ಯೂಪ್ಲೆಕ್ಸ್ ಹೌಸ್ ಆಗಿರುತ್ತೆ ಇದು. ಇದು ಬಂದು ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಇರೋಂಥ ಒಂದು ಬೆಡ್ರೂಮು. ಸೊ ಅದಕ್ಕೋಸ್ಕರ ಇದನ್ನು ಪೇರೆಂಟ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಈ ಕಡೆ ನೋಡ್ತಾ ಇದ್ದೀರಿ ನೀವು PVC ನಲ್ಲಿ ವರ್ಕ್ ಮಾಡಿರೋಂಥದ್ದು ವಾಲ್ಗೆ ಕಂಪ್ಲೀಟಾಗಿ ಲಕ್ಸುರಿ ಲುಕ್ ಕೊಡ್ತಾರೆ. ಸ್ಟೇರ್ ಕೇಸು ಕೂಡ ಕಂಪ್ಲೀಟಾಗಿ ಇಟಾಲಿಯನ್ ಮಾರ್ಬಲ್ಸೇ ಯೂಸ್ ಮಾಡಿರೋದು. ಮತ್ತೆ ರೈಲಿಂಗ್ಸ್ ಎಲ್ಲ ನೋಡ್ತಾ ಇರೋ ಟಫನ್ ಗ್ಲಾಸ್ ವಿತ್ ವುಡ್ ಫಿನಿಶಿಂಗ್ ರೈಲಿಂಗ್ಸ್ ಯೂಸ್ ಮಾಡಿರೋಂಥದ್ದು. ಸೊ ಇಲ್ಲಿ ಬಂತು ಅಂತಂದರೆ ನಿಮಗೆ 3rd ಫ್ಲೋರಲ್ಲಿ ಒಂದು ಸ್ಟಡಿ ಯೂನಿಟ್ ಕೂಡ ಮಾಡಿಕೊಟ್ಟಿದ್ದಾರೆ, ಅಥವಾ ನೀವು ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಯೂಸ್ ಮಾಡ್ಕೊಬೋದು ಅದನ್ನು. ಸೊ ಈ ಕಡೆ ಬಂತು ಅಂತಂದರೆ ನಿಮಗೆ ಸೆಕೆಂಡ್ ಇದು ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ಕಿಡ್ಸ್ ಬೆಡ್ರೂಮು ಕೂಡ ಎಷ್ಟು ಲಕ್ಸುರಿ ಆಗಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಾಟ್ ಹಾಕಿದ್ದಾರೆ, ವಾರ್ಡ್ರೋಬ್ ಇದೆ, ಸ್ಟೋರೇಜ್ ಬಾಕ್ಸಸ್ ಬರುತ್ತೆ, ಟಿ ವಿ ಯೂನಿಟ್ ಬರುತ್ತೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ, 2 ವಿಂಡೋಸ್ ಬರುತ್ತೆ ವೆಂಟಿಲೇಷನ್ಗೆ, ಕಾಟ್ಸ್ ಟೇಬಲ್ಲು ಕೂಡ ಬರುತ್ತೆ ಜೊತೆಯಲ್ಲಿ. ಲಕ್ಸುರಿಯಾಗಿ ಮಾಡಿರೋಂಥದ್ದು. ಈ ಕಾಟ್ಸ್ ಎಲ್ಲ ಕಂಪ್ಲೀಟ್ ಎಲ್ಲ ಹೈಡ್ರಾಲಿಕ್ ಲಿಫ್ಟ್ ಬರುತ್ತದು, ಓಪನ್ ಮಾಡ್ಬೋದು, ಸ್ಟೋರೇಜ್ ಇಕ್ಬೋದು ಅಲ್ಲೂ ಕೂಡ. ಸೊ ಜೊತೆಯಲ್ಲಿ ಅಟ್ಯಾಚ್ ಬಾತ್ರೂಮು ಕೂಡ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಪಾರ್ಟಿಷನ್ ಆಗಿದೆ, ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಆಗಿರುತ್ತೆ ಪಾರ್ಟಿಷನ್ ಆಗಿ. ತುಂಬ ಲಕ್ಸುರಿಯಾಗಿ ಮಾಡಿರೋಂಥದ್ದು. ಸೊ ವರ್ಕ್ ಫ್ರಮ್ ಹೋಮ್ಗೆ ಅಥವಾ ಸ್ಟಡಿ ಯೂನಿಟ್ಗೆ ಯೂಸ್ ಆಗುತ್ತೆ. ಇದು ಬಂದು 3rd ಮಾಸ್ಟರ್ ಬೆಡ್ರೂಮ್ ಇದೆ ನಿಮಗೆ. ನೀವು ಕೆಳಗಡೆ ನೋಡಿದ್ರಿ ಪೇರೆಂಟ್ಸ್ ಬೆಡ್ರೂಮ್ ಆಲ್ಮೋಸ್ಟ್ ಸೇಮ್ ಇದೇ ಥರ ಬರುತ್ತೆ ಆ್ಯಕ್ಚುಲಿ. ಸೊ ಅಲ್ಲಿ ಪೇರೆಂಟ್ಸ್ ಬೆಡ್ರೂಮಲ್ಲಿ ಏನಂತಂದರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರಲ್ಲ, ಕಾಮನ್ ಬಾತ್ರೂಮ್ ಈಚೆಗಡೆ ಇರುತ್ತೆ, ನಿಮಗೆ ಸಪ್ರೇಟಾಗಿರುತ್ತೆ. ಇಲ್ಲಿ ನಿಮಗೆ ಸಪ್ರೇಟಾಗಿ ಒಂದು ರೂಮ್ ಥರನೇ ಬರುತ್ತೆ. ಇಲ್ಲಿ ವಾಲ್ಕಿನ್ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಇಲ್ಲೇ ಬರುತ್ತೆ, ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳ ಆಪ್ಷನ್ ಬರುತ್ತೆ, ಅಟ್ಯಾಚ್ ಬಾತ್ರೂಮು ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಇದು ಮಾಸ್ಟರ್ ಬೆಡ್ರೂಮು. ರೂಮ್ ಸೈಜ್ ನೋಡೋದಕ್ಕೆ ಆ ಕಡೆ ಸೇಮ್ ಬರುತ್ತೆ, ದೊಡ್ಡದಾಗೆ ಬರುತ್ತೆ ಸೇಮು. ಈ ಕಡೆ ನಿಮಗೆ ಅಟ್ಯಾಚು ವಾಲ್ಕಿನ್ ವಾರ್ಡ್ರೋಬ್ ಎಲ್ಲ ಕಂಪ್ಲೀಟಾಗಿ ಸಪ್ರೇಟಾಗಿರುತ್ತೆ. ನಿಮಗೆ ಇದೇ ಒಂದು ರೂಮ್ ಥರ ಇರುತ್ತೆ. ಅಟ್ಯಾಚ್ ಬಾತ್ರೂಮು, ವಾಕಿನ್ ವಾರ್ಡ್ರೋಬು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಸಪ್ರೇಟಾಗಿ ಇರುತ್ತೆ. ಸಪ್ರೇಟಾಗಿ ಒಂದು ಡೋರು ಬರುತ್ತೆ. ಈ ರೂಮಲ್ಲೂ ನಿಮಗೆ ಟಿ ವಿ ಯೂನಿಟು, ವಾರ್ಡ್ರೋಬು, ಸ್ಟೋರೇಜ್ ಸ್ಪೇಸು ಎಲ್ಲ ಕೂಡ ಆಪ್ಷನ್ಸ್ ಬರುತ್ತೆ. ಇದು ಬಂದು 3rd ಬೆಡ್ರೂಮ್ ಆಯಿತು. ಇದು 4th ಬೆಡ್ರೂಮ್ ಇರುತ್ತೆ. ಇದೊಂದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಗೆಸ್ಟ್ ಬೆಡ್ರೂಮ್ ಆಗಿ ಯೂಸ್ ಮಾಡ್ಕೊಬೋದು, ಅಥವಾ ಜಿಮ್ ರೂಮ್ ಥರ ಆದರೂ ಯೂಸ್ ಮಾಡ್ಕೊಬೋದು, ಅಥವಾ ಸಿಂಪಲಾಗಿ ಒಂದು ಚಿಕ್ಕದಾಗಿ ಒಂದು ಹೋಮ್ ಥಿಯೇಟ್ರ್ ಥರ ಬೇಕಾದರೂ ಕನ್ವರ್ಟ್ ಮಾಡ್ಕೊಬೋದು. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಆಪ್ಷನ್ ಬರುತ್ತೆ ನಿಮಗೆ. ಈ ರೂಮಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಜೊತೆಯಲ್ಲಿ ಈ ರೂಮ್ಗೆ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಜೊತೆಯಲ್ಲಿ ಇದಕ್ಕೆ ಒಂದು ಬಾಲ್ಕನಿ ಕೂಡ ಆಪ್ಷನ್ ಬರುತ್ತೆ. ಸ್ಪೇಷಿಯಸ್ ಆಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಅದಕ್ಕೂ ಕೂಡ ಡೋರ್ ನೋಡ್ತಾ ಇದ್ದೀರಾ, ಟೀಕ್ ವುಡ್ಡಲ್ಲೇ ಹಾಕಿರೋಂಥ ಡೋರ್ ಆಗಿರುತ್ತೆ. ಸೊ ಸ್ಪೇಷಿಯಸ್ ಆಗಿ ಬರೋಂಥ ಬಾಲ್ಕನಿ. ಸುತ್ತಮುತ್ತ ನೋಡಿದ್ರೆ ನಿಮಗೆ ಈ ಬಿಲ್ಡಿಂಗ್ ಸುತ್ತಮುತ್ತ ಎಲ್ಲ ಕಂಪ್ಲೀಟು ಮನೆಗಳಾಗಿರೋ ಅಂಥದ್ದು ಎಲ್ಲ ಕಡೆ ನಿಮ್ಗೆ ಕಾಣಿಸುತ್ತೆ ನೋಡಿ. ಈ ರೋಡ್ ಫುಲ್ಲು ಕಂಪ್ಲೀಟ್ ಆಗಿರೋ ಅಂಥದ್ದು ಮನೆಗಳು, ಎಲ್ಲ ಪಾರ್ಶ್ ಡೀಸೆಂಟ್ ಆಗಿರೋಂಥ ಬಿಲ್ಡಿಂಗ್ಸ್ಗಳು, ಎಲ್ಲ ಇಂಡಿಪೆಂಡೆಂಟ್ ಬಿಲ್ಡಿಂಗ್ಸ್ಗಳೇ ಇರೋಂಥ ಏರಿಯಾ ಆಗಿರುತ್ತೆ. ಇದು ತುಂಬ ಪ್ರೀಮಿಯಮ್ಮಾಗಿ ಕಾಣಿಸುತ್ತೆ ನಿಮ್ಗೆ ಈ ಏರಿಯಾ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಥರ ಬರುತ್ತೆ ಈ ಬಿಲ್ಡಿಂಗು ಅಂತೇಳಿ. ಸೊ ಟೋಟಲಾಗಿ 4 ಬೆಡ್ರೂಮ್ ಆಯಿತು. ಸೊ ಇದ್ರ ಮೇಲ್ಗಡೆ ನಾವು ನೋಡ್ತೀರಾ ಅಂತಂದರೆ ಕಂಪ್ಲೀಟ್ ಟೆರೇಸ್ ಆಪ್ಷನ್ ಬರುತ್ತೆ. ಸೊ ಅದು ಕೂಡ ತೋರಿಸ್ಕೊಡ್ತೀನಿ ಏನೇನು ಬರುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಣಿಸುತ್ತೆ ನಿಮಗೆ ಸ್ಕೈ ಲೈಟಿಗೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಓಪನ್ ಮಾಡಿ ಗ್ರಿಲ್ ವರ್ಕ್ ಮಾಡಿ ಟಫನ್ ಗ್ಲಾಸ್ ಹಾಕಿದ್ದಾರೆ. ರೈಲಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಮನೆ ಒಳಗಡೆ ಕಂಪ್ಲೀಟು ಟೀಕ್ ವುಡ್ಡು ವಿತ್ ಟಫನ್ ಗ್ಲಾಸ್ ಯೂಸ್ ಮಾಡಿರೋ ಅಂಥದ್ದು. ಇದು ಬಂದು 4th ಫ್ಲೋರು ಕಂಪ್ಲೀಟು ಟೆರೇಸ್ ಆಪ್ಷನ್ ಬರೋ ಅಂಥದ್ದು. ಸೊ ಈ ಕಡೆ ಸಪ್ರೇಟಾಗಿ ಲಿಫ್ಟ್ ಮೇಂಟೆನೆನ್ಸ್ ರೂಮು ಈ ಕಡೆ ಸಪ್ರೇಟಾಗಿರುತ್ತೆ ನಿಮಗೆ. ಸೊ ಅದು ಬಿಟ್ಟರೆ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ನಿಮಗೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ ಕಂಪ್ಲೀಟಾಗಿ. ಸೊ ಜೊತೆಯಲ್ಲಿ ಈ ಕಡೆ ನಿಮಗೆ
ಒಂದು ಓವರ್ ಹೆಡ್ ಟ್ಯಾಂಕ್ ರೂಮ್ ಕೂಡ ಬರುತ್ತೆ. ಇದನ್ನು ಕೂಡ ಒಂದು ರೂಮ್ ತರಾನೇ ಯೂಸ್ ಮಾಡ್ಕೊಬಹುದು. ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮ್ಗೆ ಅಲ್ಲೂ ಸ್ವಿಚ್ ಪಾಯಿಂಟ್ ಗಳೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಸಪರೇಟ್ ಆಗಿ ರೂಮ್ ತರಾನೇ ಬರುತ್ತೆ. 1,000 ಲೀಟರ್ದು 2 ಟ್ಯಾಂಕ್ ನ ಕೊಟ್ಟಿದ್ದಾರೆ. 2,000 ಕೆಪಾಸಿಟಿ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಆಪ್ಷನ್ ಬರುತ್ತೆ. ಸೊ ಮ್ಯಾನ್ಯಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಆಪ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಆಪ್ಷನ್ ಇರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಈ ಪ್ರಾಪರ್ಟಿ ಬಂದು JP ನಗರ ಎಕ್ಸ್ಟೆನ್ಷನ್ ಅಲ್ಲಿ ಬರುತ್ತೆ. ಅಂಜನಾಪುರ ಆಗಿರುತ್ತೆ. ಅಂಜನಾಪುರ BDA ಲೇಔಟ್ ಪಕ್ಕದಲ್ಲೇ ಇರೋಂಥದ್ದು. BBMP ಲಿಮಿಟ್ಸ್ ಈ ಖಾತಾ ಎರಡೂ ರೆಡಿ ಇರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಜಸ್ಟ್ 300 ಮೀಟರ್ ನಿಮಗೆ NPS ಸ್ಕೂಲ್ ಮತ್ತೆ KRB ಪೆಟ್ರೋಲ್ ಬಂಕ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮಗೆ ಜಂಬೂ ಸವಾರಿ ದಿಣ್ಣೆ ಬಸ್ ಸ್ಟಾಪ್ ಆಪ್ಷನ್ ಸಿಗುತ್ತೆ. 2.5 ಕಿಲೋಮೀಟರ್ ನಿಮಗೆ ಬನ್ನರ್ಘಟ್ಟ ರೋಡ್ ಮತ್ತೆ ನೈಸ್ ರೋಡ್ ಆಪ್ಷನ್ ಸಿಗುತ್ತೆ. 4.5 ಕಿಲೋಮೀಟರ್ ನಿಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಮತ್ತೆ ಫೋರಂ ಮಾಲ್ ಆಪ್ಷನ್ ಬರುತ್ತೆ. ಜಸ್ಟ್ 3.5 ಕಿಲೋಮೀಟರ್ ನಿಮಗೆ BG ರೋಡ್ ಮತ್ತೆ ಕನಕಪುರ ರೋಡ್, ಬನ್ನರ್ಘಟ್ಟ ರೋಡ್, ಕನಕಪುರ ರೋಡ್ ಮತ್ತೆ ಮೆಟ್ರೋ ಸ್ಟೇಷನ್ಸ್ ಗಳು ಎಲ್ಲ ಆಪ್ಷನ್ಸ್ ಗಳು ಸಿಗೋಂತ ಬ್ಯೂಟಿಫುಲ್ ಆಗಿರೋಂತ ಲೊಕೇಶನ್ ಆಗಿರುತ್ತೆ ಈ ಪ್ರಾಪರ್ಟಿಯ ಬೆಲೆ ಬಂದು 3,60,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಈ ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಡಾಕ್ಯುಮೆಂಟೇಶನ್ ಕೂಡ ನಾವೇ ಎಲ್ಲ ನೋಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್.